ಆತ್ಮೀಯ ಕರ್ನಾಟಕದ ಮಹಾಜನಗಳೇ, ನಿಮಗಿದು ಜೈ ಭೀಮ್. ಬಂಧುಗಳೇ, ಮತ್ತೊಮ್ಮೆ ತಮ್ಮನ್ನು ಹೋರಾಟದ ಅಖಾಡಕ್ಕೆ ಆಹ್ವಾನಿಸಲಿಕ್ಕೆ ಒಂದಷ್ಟು ಮುಜುಗರ, ಒಂದಷ್ಟು ಸಂಕೋಚ, ಒಂದಷ್ಟು ದುಗುಡ ಆಗ್ತಾಯಿದೆ. ಯಾಕಂದರೆ ನಮ್ಮ ಅಹವಾಲನ್ನು ಕಳೆದ 30 ವರ್ಷಗಳಿಂದ ಬೀದಿಯ ಮೂಲಕ ವಿಧಾನಸೌಧ ಪಾರ್ಲಿಮೆಂಟಿಗೆ ಕೇಳಿಸ್ತಕ್ಕಂಥ ಬಹುದೊಡ್ಡ ಸಂಘರ್ಷವನ್ನು ನಾವು ಮಾಡಿದ್ದೀವಿ. ಅದರ ಆಚೆ ಈ ದೇಶದ ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸ್ತಕ್ಕಂಥ ಪರಮೋಚ್ಚ ಅಧಿಕಾರವಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಅಂಗಳವನ್ನು ತಲುಪಿ ಅಲ್ಲಿನ ಹಲವಾರು ಅಂಕಿಅಂಶಗಳನ್ನು, ಅಲ್ಲಿನ ಏರುಪೇರುಗಳನ್ನು ಸಮಗೊಳಿಸೋದ್ರ ಮೂಲಕ ಒಳ ಮೀಸಲಾತಿ ವಿಚಾರ ಅದು ಸಂವಿಧಾನದ ಆಶಯದ ಪ್ರಕಾರ ಈಡೇರಬೇಕು, ಅದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಮಾಧಿಕಾರ ಅನ್ನೋ ವಿಚಾರವನ್ನು ಈಗಾಗಲೇ ಗೆದ್ದಿದ್ದೀವಿ. ಆ ಗೆದ್ದಿರ್ತಕ್ಕಂಥ ಸಂಭ್ರಮದಲ್ಲಿ 2024 ಆಗಸ್ಟ್ 1 ಇಡೀ ದೇಶದ ಜನತೆಗೆ ಒಳ ಮೀಸಲಾತಿ ಹೋರಾಟದ ಹಿನ್ನೆಲೆ ಇರತಕ್ಕಂಥ, ಕಾಳಜಿ ಇರ್ತಕ್ಕಂಥ ಎಲ್ಲರಿಗೆ ಅದು ಅಂತ್ಯ ದಿನ ಆಗ್ತದೇನೋ ಅಂದ್ಕೊಂಡಿದ್ವಿ, ಅಂತಿಮ ದಿನ ಆಗ್ತದೇನೋ ಅಂದ್ಕೊಂಡಿದ್ವಿ. ಆದರೆ ಆಳುವ ಸರ್ಕಾರಗಳು ಸಂವಿಧಾನದ ಆಶಯದ ಪ್ರಕಾರ ನಡೆದುಕೊಳ್ಳಲಾರ್ದೇ ಮತ್ತೊಂದು ರೀತಿಯ ಬೀದಿ ಸಂಘರ್ಷಕ್ಕೆ, ಮತ್ತೊಂದು ರೀತಿಯ ನ್ಯಾಯಾಂಗದ ಸಂಘರ್ಷಕ್ಕೆ ನಮ್ಮನ್ನು ದೂಡಿರ್ತಕ್ಕಂಥದ್ದು ವಿಪರ್ಯಾಸ. ಈ ಕಾರಣಕ್ಕಾಗಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ತಾವು ಅನಿವಾರ್ಯವಾಗಿ ಬೀದಿಗೆ ಬರಲೇಬೇಕಾಗಿದೆ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಸಮಾಜವಾದಿ ಹಿನ್ನೆಲೆ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಖಂಡಿತ ನಮ್ಮ ಪರವಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ತದೆ ಅಂತ ಭಾವಿಸಿದ್ವಿ. ಆದರೆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಬಹುತೇಕ ಸಚಿವರು ಒಳ ಮೀಸಲಾತಿ ವಿಚಾರವನ್ನು ತಮ್ಮ ಮೂಗಿನ ನೇರಕ್ಕೆ ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಖರವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಒಂದಷ್ಟು ಮಟ್ಟಿಗೆ ಹಿನ್ನಡೆಯಾಗಿದೆ. ಸಹಜ, ನಮ್ಮ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಅಥವಾ ರಾಜಕೀಯ ಬೆಂಬಲ ಇರಲಾರ್ದಕ್ಕೋಸ್ಕರ ನಾವೇ ಪ್ರತಿಪಕ್ಷವಾಗಿ ಆಡಳಿತ ಸರ್ಕಾರಗಳನ್ನು ಪ್ರಶ್ನಿಸ್ತಕ್ಕಂಥದ್ದು ನಮ್ಮ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಕಳೆದ 30 ವರ್ಷಗಳಿಂದ ದಣಿವರಿಯದ ಹೋರಾಟವನ್ನು ತಾವು ಮಾಡಿದ್ದೀರಿ. ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಕ್ಷ ಇದಕ್ಕೆ ಸಪೋರ್ಟ್ ಇರದೇ ಹೋಗಿದ್ದರೂ ಸಹ ಹೋರಾಟವನ್ನು ಸ್ವಾಭಿಮಾನದಿಂದ, ಸ್ವಾವಲಂಬನೆಯಿಂದ ಕಟ್ಟಿದ್ದೀವಿ. ಆ ಹೋರಾಟಕ್ಕೆ ತಮ್ಮೆಲ್ಲರ ಪ್ರತ್ಯಕ್ಷ ಪರೋಕ್ಷ ಸಹಕಾರ ಇದೆ. ಈ ಹಿನ್ನೆಲೆಯಲ್ಲಿ ಆಳುವ ಸರ್ಕಾರಗಳು BJP, ಕಾಂಗ್ರೆಸ್ಸು, RSS, JDS, ಕಮ್ಯುನಿಸ್ಟರು ಅಥವಾ ಜನಪರ ಚಳವಳಿಯಲ್ಲಿ ಇರ್ತಕ್ಕಂಥ ಬಹುತೇಕ ಸಮಾನ ಮನಸ್ಕರು ಒಳ ಮೀಸಲಾತಿ ನ್ಯಾಯಪರವಾಗಿದೆ ಅನ್ನೋದನ್ನು ಒಪ್ಪಿಸೋದ್ರಲ್ಲಿ ಸಕ್ಸಸ್ ಆಗಿದೆ. ಆದರೆ ಒಪ್ಪಿಸಿರ್ತಕ್ಕಂಥ ಈ ವಿಚಾರವನ್ನು ಸರ್ಕಾರಗಳು ಮತ್ತೊಂದು ರೀತಿಯಲ್ಲಿ ಹಲವಾರು ಕಾನೂನು ತೊಡಕುಗಳ ಮೂಲಕ ನಮ್ಮನ್ನು ಮತ್ತಷ್ಟು ಬೀದಿಗೆ ತಳ್ಳತಕ್ಕಂಥ ಪ್ರಕ್ರಿಯೆ ದಿನೇ ಎಷ್ಟೇ ಇರೋದ್ರಿಂದ ಮತ್ತೊಂದು ಸಾರಿ ನಾವು ಬೀದಿ ಹೋರಾಟಕ್ಕೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ. ಬಂಧುಗಳೇ, ಖಂಡಿತ ತಮ್ಮ ಶ್ರಮ, ತಮ್ಮ ಪರಿಶ್ರಮ, ತಮ್ಮ ತ್ಯಾಗ, ಈ ಒಳ ಮೀಸಲಾತಿಯ ಕನಸವನ್ನು, ಆಶಯವನ್ನು ಸರ್ಕಾರಗಳಿಗೆ ಈಡೇರಿಸ್ತಕ್ಕಂಥ ಒಂದು ಪರಮೋಚ್ಚ ಆಶಯ ಈಡೇರಿದರೂ ಕೂಡ ಮತ್ತೆ ಸರ್ಕಾರಗಳು ಮಾತ್ರ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ದಾರಿ ತಪ್ಪಿಸಿ ಬೀದಿಗೆ ತಾಳ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ತಮ್ಮನ್ನು ಈ ಬಡ್ಜೆಟ್ ಅಧಿವೇಶನ ಆರಂಭ ಆಗ್ತದೆ ಮಾರ್ಚ್ 6ರಿಂದ. ಆ ಬಡ್ಜೆಟ್ ಅಧಿವೇಶನದಲ್ಲಿ ಮತ್ತೊಂದು ಸಾರಿ ಸಚಿವರನ್ನು ಗಮನ ಸೆಳೀತಕ್ಕಂಥ, ಸರ್ವೋಚ್ಚ ನ್ಯಾಯಾಲಯದ ಆಶಯಗಳನ್ನು ಜಾರಿಗೊಳಿಸ್ತಕ್ಕಂಥದ್ದಲ್ಲಿ ನೀವು ಎಡವಿದಿರಿ ಅನ್ನೋ ಮತ್ತೊಂದು ಏರದನಿಯ ಹೋರಾಟ ಬೇಕಾಗಿದೆ. ಅದಕ್ಕೋಸ್ಕರ ಮತ್ತೊಂದು ಸಾರಿ ತಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ. ಇದೇ ತಿಂಗಳ ಫೆಬ್ರವರಿ 23ನೇ ತಾರೀಕಿಗೆ ಇಡೀ ರಾಜ್ಯದ ಎಲ್ಲ ಸಚಿವರ ಕಚೇರಿಗಳ ಮುಂದೆ ನಮ್ಮ ಆಶಯಗಳನ್ನು, ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಒಳ ಮೀಸಲಾತಿಯ ಪರಮಾಧಿಕಾರವನ್ನು ಜಾರಿ ಮಾಡೋದರಲ್ಲಿ ಎಡವಿದಿರಿ ಅನ್ನೋ ಎಚ್ಚರಿಕೆ ಗಂಟೆಯನ್ನು ಅವರಿಗೆ ಮನವರಿಕೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಮತ್ತೊಂದು ಸಾರಿ ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ, ವ್ಯಕ್ತಿ ಭೇದಗಳನ್ನು ಮರೆತು, ಪ್ರತಿಷ್ಠೆಗಳನ್ನು ಮರೆತು ಮತ್ತೊಂದು ಸಾರಿ ಸಚಿವರನ್ನು ಕನ್ವಿನ್ಸ್ ಮಾಡೋದ್ರ ಮೂಲಕ ಬಡ್ಜೆಟ್ ಅಧಿವೇಶನದಲ್ಲಿ ಬಹುಕಾಲದ ಬೇಡಿಕೆಯಾಗಿರ್ತಕ್ಕಂಥ ಒಳ ಮೀಸಲಾತಿಯ ತಾರ್ಕಿಕ ಅಂತ್ಯವನ್ನು ಆಡಲಿಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿರಿ ಅನ್ನೋದನ್ನು ಆಗ್ರಹಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರಾಜ್ಯದ ಬುದ್ಧಿಜೀವಿಗಳ ಜೊತೆ, ಸಂಘಟನೆಗಳ ಜೊತೆ, ಪಕ್ಷದ ಮುಖಂಡರುಗಳ ಜೊತೆ, ಹಲವಾರು ನಮ್ಮ ಹಿತೈಷಿಗಳ ಜೊತೆ ಮಾತಾಡಿದ್ದಾಗಿದೆ. 23ಕ್ಕೆ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಸಚಿವರ ಮನೆಗಳ ಮುಂದೆ ಮಾಡೋದ್ರ ಜೊತೆಗೇ ಸರ್ಕಾರ ಬಡ್ಜೆಟ್ ಅಧಿವೇಶನದಲ್ಲಿ 665 ಪ್ರಾಮಾಣಿಕವಾಗಿ ಅಕ್ಷರಶಃ ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಮುಂದಾಗಬೇಕಾಗಿದೆ. ಅದು ಬಿಟ್ಟು
ಯಾವುದ್ಯಾವುದೋ ಕಾನೂನು ತೊಡರುಗಳಿಗೆ ಅವರೇ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಅಪರಾಧ. 17% ಹೆಚ್ಚಾಗಿದ್ದು ಅದೇ ದೊಡ್ಡ ವಿಚಾರನೇ ಅಲ್ಲ. 17% ಯಾಕೆ ಹೆಚ್ಚಿದೀವಿ ಅನ್ನೋ ಸಮರ್ಥವಾಗಿರ್ತಕ್ಕಂಥ ಆಶಯವನ್ನು ಕೋರ್ಟ್ ಮುಂದೆ ಸಾಬೀತುಪಡಿಸಬೇಕಾಗಿದೆ. ಅಲೆಮಾರಿಗೆ ಪ್ರತ್ಯೇಕವಾಗಿ 1% ಕೊಡಬೇಕಾಗಿರ್ತಕ್ಕಂಥದ್ದು ಹೌದು ಕೊಡಬೇಕಾಗಿದೆ, ಈ ರೀತಿ ಕೊಡ್ತೀವಿ ಅಂತ ಹೇಳೋದ್ರಲ್ಲೇ ನಾವು ಹಿನ್ನಡೆ ಅನುಭವಿಸಿದರೆ ಅಥವಾ ಅಸಹಾಯಕ ಸ್ಥಿತಿಯನ್ನು ವ್ಯಕ್ತಪಡಿಸಿದರೆ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥವ್ರು ಯಾರು? ಈ ಹಿನ್ನೆಲೆಯಲ್ಲಿ ಇನ್ನೂ ಸರ್ಕಾರಕ್ಕೆ ಸಮಯವಿರಲಿಲ್ಲ. ಈಗಾಗಲೇ 2 ವರ್ಷಗಳ ಕಾಲ ಸಾಮಾಜಿಕ ನ್ಯಾಯದ ಆಶಯಗಳನ್ನು ತಾವು ತಿರಸ್ಕರಿಸಿದ್ರು, ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು ತಿರಸ್ಕರಿಸಿದ್ರು. ಈ ಬಡ್ಜೆಟ್ ಅಧಿವೇಶನದಲ್ಲಿ 5-6-6 ಏನಿದೆ, 6-6-5 ಏನಿದೆ, ಅದಕ್ಕೆ ಪ್ರಕಾರವಾಗಿ ಅನುದಾನ ಹಂಚಿಕೆ ಎಲ್ಲ ರಂಗಗಳಲ್ಲಿ ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಗೆ ತಾವು ಮುಂದಾಗಬೇಕಾಗಿದೆ. ಇದುವರೆಗೆ ಆದಿಜಾಂಬವ ನಿಗಮಕ್ಕಾಗಲಿ ಅಥವಾ ಲಿಡ್ಕರ್ ನಿಗಮಕ್ಕಾಗಲಿ ಅಥವಾ ಸಫಾಯಿ ಕರ್ಮಚಾರಿ ಮತ್ತು ಜಗಜೀವನ್ ರಾಮ್ ನಂತಹ ನಿಗಮಗಳಿಗೆ ಕನಿಷ್ಠ 100 ಕೋಟಿನ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ತಾವು ಮಾಡ್ತಾಯಿಲ್ಲ. ಹಳದುಳಿದಿರ್ತಕ್ಕಂಥ ಹಿಂದಿನ ವರ್ಷಗಳು ಉಳಿದಿರ್ತಕ್ಕಂಥ ಬಡ್ಜೆಟನ್ನು ಮುಂದುವರಿಸೋ ಜೊತೆಗೆ 100 ಕೋಟಿ ಮೀರಲಾರ್ದಂತೆಯೇ ಇವತ್ತು ತಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಗಮನವನ್ನು ಬಿಟ್ಟು ಈಗಲಾದರೂ SCP TSP ಹಣ ಏನಿದೆ, ನಮ್ಮ ಪಾಲಿನ ಹಣ ಈ 6-6-5 ಪ್ರಕಾರ ಹಂಚಿಕೆ ಆಗಬೇಕು. ಮತ್ತು ಈ ಕೂಡಲೇ ಎಲ್ಲ ರಂಗಗಳಲ್ಲಿ ಒಳ ಮೀಸಲಾತಿ ವಿಸ್ತರಿಸಬೇಕು. ಈಗಾಗಲೇ ನಮ್ಮ 101 ಜಾತಿಗಳಲ್ಲಿ ವೈಮನಸ್ಸುಗಳು ಹೆಚ್ಚಾಗಿ ಹುಟ್ಟಲಿಕ್ಕೆ ನೀವೇ ಕಾರಣ. ಜಸ್ಟಿಸ್ ನಾಗಮೋಹನ್ ದಾಸರವರ ಆಶಯದ ಪ್ರಕಾರ, ಅವರ ಶಿಫಾರಸ್ಸಿನ ಪ್ರಕಾರ, ಅವರ ಪ್ರಸ್ತಾವನೆಯನ್ನು ತಾವು ಪ್ರಾಮಾಣಿಕವಾಗಿ ಶಿರಸಾವಹಿಸಿ ಜಾರಿ ಮಾಡಿದರೆ ಖಂಡಿತ ಈ ರಾಜ್ಯದಲ್ಲಿ ಮತ್ತೊಂದು ರೀತಿಯ ಒಂದು ಬೀದಿ ಸಂಘರ್ಷ ಆರಂಭ ಆಗ್ತಿರಲಿಲ್ಲ. ಅದಕ್ಕೆ ನೀವೇ ಕಾರಣ. ಹಾಗಾಗಿ ನೀವೇ ಸರಿಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಜನಾಂಗ ಸಂಘಟನೆಗಳು, ಎಲ್ಲ ಪ್ರಜಾತಂತ್ರವಾದಿಗಳು, ಎಲ್ಲ ಬುದ್ಧಿಜೀವಿಗಳು ಒಕ್ಕೊರಲಿನಿಂದ 23ಕ್ಕೆ ಸಚಿವರನ್ನು ಮತ್ತೊಂದು ಸಾರಿ ಮುಖಾಮುಖಿ ಭೇಟಿಯಾಗೋದ್ರ ಮೂಲಕ ನಿಮ್ಮ ಜವಾಬ್ದಾರಿ ಏನು, ನೀವು ಯಾಕೆ ಈ ಥರ ಅಸ್ಪಷ್ಟವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದೀರಿ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರ ಈಗಾಗಲೇ ರಾಜ್ಯದಾದ್ಯಂತ ಪ್ರವಾಸ ಆಗ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಸ್ವಾಭಿಮಾನದಿಂದ ಇವತ್ತು ಸ್ವಯಂ ಪ್ರೇರಣೆಯಿಂದ ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಫೆಬ್ರವರಿ 23ಕ್ಕೆ ಸಚಿವರ ಮನೆ ಮುಂದೆ ನಮ್ಮ ಪ್ರತಿಭಟನೆಯನ್ನು ಬೃಹತ್ ಮಟ್ಟದಲ್ಲಿ ಸೇರಿಸಿ, ಜನಸಂಖ್ಯೆಯನ್ನು ಸೇರಿಸಿ ಮಾಡೋದ್ರ ಜೊತೆಗೇ ಒಂದು ವೇಳೆ ಅದಕ್ಕೆ ನಕಾರಾತ್ಮಕವಾಗಿರ್ತಕ್ಕಂಥ ಸ್ಪಂದನೆ ಸರ್ಕಾರದಿಂದ ಬಂದರೆ ಮಾರ್ಚ್ ಮೊದಲ ವಾರದಲ್ಲಿ ಇಡೀ ಕರ್ನಾಟಕದ ಜನ ಕರ್ನಾಟಕವನ್ನು ಸ್ತಬ್ಧಗೊಳಿಸಲಿಕ್ಕೆ ಮುಂದಾಗಬೇಕು. ಈ ಒಂದು ತಿಂಗಳಲ್ಲಿ ಈ ಒಳ ಮೀಸಲಾತಿ ವಿಚಾರವನ್ನು ತಾರ್ಕಿಕವಾಗಿ ಅಂತ್ಯಗೊಳಿಸ್ತಕ್ಕಂಥ ಬಹುದೊಡ್ಡ ಒತ್ತಡದ ಗುಂಪಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಅಥವಾ ಯಾವುದೇ ಸಂಘಟನೆಯಲ್ಲಿ ಇರ್ತಕ್ಕಂಥ ಅಥವಾ ಯಾವುದೇ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸೋದ್ರ ಮೂಲಕ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿ ಸಂವಿಧಾನಕ್ಕೆ ಗೌರವಿಸಿ, ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಗೌರವಿಸಿ. ಸರ್ವೋಚ್ಚ ನ್ಯಾಯಾಲಯ ಆದೇಶಕ್ಕಿಂತ ಮತ್ತೊಂದು ಆದೇಶ ತರತಕ್ಕಂಥ ಸಾಮರ್ಥ್ಯ ನಮಗಿಲ್ಲ, ಮತ್ತೊಂದು ಸಾರಿ ಬೀದಿ ಸಂಘರ್ಷ ಮಾಡ್ತಕ್ಕಂಥ ಅನಿವಾರ್ಯತೆ ನಮಗಿಲ್ಲ. ಆದರೆ ಇರ್ತಕ್ಕಂಥ ವಿಚಾರವನ್ನು ತಾವು ದಿಕ್ತಪ್ಪಿಸಿ ಜನರನ್ನು ಹೋರಾಟಕ್ಕೆ ಇಳಿತಕ್ಕಂಥ ಔದಾರ್ಯ ಮೆರಿತಾ ಇದ್ದಾರೆ. ಇದು ಸಾಮಾಜಿಕ ನ್ಯಾಯದ ಅಧಿಕ ಪ್ರಸಂಗತನ, ಸಾಮಾಜಿಕ ನ್ಯಾಯದ ಉಲ್ಲಂಘನೆ, ಮಾನವ ಹಕ್ಕುಗಳ ಉಲ್ಲಂಘನೆ. ಹಾಗಾಗಿ ಈಗಾಗಲೇ 2 ವರ್ಷಗಳ ನಿರ್ಲಕ್ಷ್ಯ ಇದೆಯಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ನೊಂದ ಯುವಜನತೆಗೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಈಗಾಗಲೇ ಲಕ್ಷಾಂತರ ಜನ ಉದ್ಯೋಗಗಳನ್ನು ಪಡ್ಕೊಂಡು ನೆಮ್ಮದಿಯ ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಾವು ವಿರೋಧವಾಗಿದೆ. ಹಾಗಾಗಿ 2 ವರ್ಷಗಳ ಸಹನೆಯನ್ನು ತಾವು ಭಾಳ ಗಂಭೀರವಾಗಿ ಅರ್ಥ ಮಾಡಿಕೊಂಡು ಈ ಕೂಡಲೇ ವಿದ್ಯೆ, ಉದ್ಯೋಗ, ನೇಮಕಾತಿ, ಬಡ್ತಿ, ಬ್ಯಾಕ್ಲಾಗು ಮತ್ತು ಅನುದಾನ ಹಂಚಿಕೆಯನ್ನು ಒಂದು ಅನುಪಾತದಲ್ಲಿ 6-6-5 ಅನುಪಾತದಲ್ಲಿ ತಾವು ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿ ಸಾಮಾಜಿಕ ನ್ಯಾಯದ ಋಣವನ್ನು ತೀರಿಸ್ರಿ ಅನ್ನೋದು ನಮ್ಮ ಆಗ್ರಹ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಜನ ಮತ್ತೊಂದು ಸಾರಿ ಫೆಬ್ರವರಿ 23ಕ್ಕೆ ಸಚಿವರನ್ನು ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಪ್ರತಿಪಕ್ಷದ ಸ್ಥಾನವನ್ನು ನಾವು ಮಾಡಬೇಕಾಗಿದೆ. ಒಳ ಮೀಸಲಾತಿ ಆರಂಭದಿಂದ ಪ್ರತಿಪಕ್ಷನೇ ಆಗಿದೆ. ಯಾವ ಪ್ರತಿಪಕ್ಷಗಳನ್ನು ಸಪೋರ್ಟ್ ಮಾಡಿಲ್ಲ. ಯಾವಾಗ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಂತೋ, ಯಾವಾಗ ಸಂವಿಧಾನದ ಆಶಯಗಳನ್ನು ಉಲ್ಲಂಘಿಸ್ತೀವಿ ಅನ್ನೋ ಮನವರಿಕೆ ಆಯಿತು, ಜನ ಬೀದಿಗೆ ಬಂದು ರಾಜಧಾನಿಯನ್ನು ದಿಗ್ಬಂಧನ ಮಾಡ್ತಕ್ಕಂಥ ಪ್ರಕ್ರಿಯೆಗಳಿಗೆ ಮುಂದಾದರು. ಹಲವಾರು ನೂರಾರು ಸಾವಿರಾರು ಹೋರಾಟಗಳ ಅಖಾಡವನ್ನಾಗಿ ರಾಜಧಾನಿಯನ್ನು ಪರಿವರ್ತಿಸಿದ್ರು. ಆವಾಗಲೇ 3 ಪಕ್ಷಗಳು ಅರ್ಥ ಮಾಡಿಕೊಂಡು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಗೌರವಿಸ್ತವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಆ ಗೌರವ ಇನ್ನೂ ಮರೀಚಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕೂಡಲೇ ರಾಜ್ಯ ಸರ್ಕಾರ
ಫೆಬ್ರವರಿ ಅಧಿವೇಶನದಲ್ಲಿ, ಬಡ್ಜೆಟ್ ಅಧಿವೇಶನದಲ್ಲಿ ಮಾರ್ಚ್ ಒಳಗಡೆ ಈ ಒಂದು ಒಳ ಮೀಸಲಾತಿ ವಿಚಾರವನ್ನು ಪ್ರಾಮಾಣಿಕವಾಗಿ ಸಂಪೂರ್ಣವಾಗಿ ಅಂಗೀಕರಿಸೋದ್ರ ಮೂಲಕ ಅನುಷ್ಠಾನಕ್ಕೆ ತರಬೇಕಾಗಿದೆ. ಇಲ್ಲದೆ ಹೋದರೆ 75 ವರ್ಷಗಳ ಸಂಕಟ ಇದೆಯಲ್ಲ, ಅದು ಮತ್ತಷ್ಟು ದೊಡ್ಡ ಸಂಕಟವಾಗಿ ಮಾರ್ಪಡ್ತದೆ. ನಿಮ್ಮ ಸಾಮಾಜಿಕ ನ್ಯಾಯ ಹುಸಿಯಾಗ್ತದೆ, ನಿಮ್ಮ ಸಂವಿಧಾನ ಪ್ರೇಮ ಹುಸಿಯಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಇಡೀ ರಾಜ್ಯದ ಜನ ಮತ್ತೊಂದು ಸಾರಿ ಎಚ್ಚರಿಕೆಯ ಸಂದೇಶವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಮಾಡೋದ್ರ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿದೆ. ಆದ್ದರಿಂದ ಎಲ್ಲ ಪ್ರಗತಿಪರರು ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು, ಸಂಘಟನಾ ಮುಖಂಡರು, ಎಲ್ಲ ಸಂಘ ಸಂಸ್ಥೆಗಳ ಹಿತೈಷಿಗಳು ಒಕ್ಕೊರಲಿನಿಂದ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಕ್ಕಂಥ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ, ಸರ್ಕಾರವನ್ನು ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸಲಿಕ್ಕೆ ಒತ್ತಡದ ಗುಂಪಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಿರಿ ಅನ್ನೋ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಕೇವಲ ಒಂದು ವ್ಯಕ್ತಿ ಅಥವಾ ಒಂದು ಸಂಘಟನೆ, ಒಂದು ಪಕ್ಷದ ಕೆಲಸ ಅಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳು ಇದಕ್ಕೆ ಒತ್ತಾಯಿಸಬೇಕಾಗಿದೆ. ಈ ಒತ್ತಾಯವನ್ನು ನಮ್ಮ ಒತ್ತಾಯ ಅನ್ನೋ ಥರ ನೋಡಬೇಕಾಗಿದೆ. ಅನಗತ್ಯವಾಗಿ ನಮ್ಮ ಸಮುದಾಯಗಳ ಮಧ್ಯೆ ವಿಷಮಿಸ್ತಕ್ಕಂಥ ಯಾವುದೇ ರೀತಿಯ ಯಾವುದೇ ವ್ಯಕ್ತಿಯ ಸಂದೇಶಗಳನ್ನು ತಾವು ಪರಿಗಣಿಸಲಾರದೆ ಪ್ರಾಮಾಣಿಕವಾಗಿ ಒಳ ಮೀಸಲಾತಿ ಆಶಯದ ಜಾರಿಗಾಗಿ ನಾವೆಲ್ಲರೂ ಕೃಷಿ ಪಡೋಣ, ಕ್ರಿಯಾಶೀಲವಾಗಿ ಭಾಗವಹಿಸೋಣ. ಅದಕ್ಕೋಸ್ಕರ ಅದುವೇ ನಮಗಿರ್ತಕ್ಕಂಥ ಪರಿಹಾರ. ಯಾವುದೇ ಪ್ರತಿಪಕ್ಷ ಅಥವಾ ಆಡಳಿತ ಪಕ್ಷ ನಮ್ಮ ಪರವಾಗಿ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಮೀನಾಮೇಷ ನಡೆಸ್ತಾ ಇದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದ ನಂತರ ಕೂಡ ಮೀನಾಮೇಷ ನಡೆಸಿದರೆ ಮತ್ತು ನಾವು ಯಾವ ದಾರಿ ಹಿಡಬೇಕಾಗಿದೆ ಅನ್ನೋ ಈ ಸುದೀರ್ಘವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವೆಲ್ಲರೂ ಉತ್ತರ ಆಗೋಣ. ಸಂಘರ್ಷವೇ ಇದಕ್ಕೆ ಉತ್ತರ. ಅದಕ್ಕೋಸ್ಕರ ಫೆಬ್ರವರಿ 23ರಂದು ಇಡೀ ರಾಜ್ಯದ ಜನ ಸಚಿವರನ್ನು ಭೇಟಿಯಾಗೋದ್ರ ಮೂಲಕ ಫೆಬ್ರವರಿ ಬಡ್ಜೆಟ್ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಸಂಪೂರ್ಣ ಜಾರಿಗೊಳಿಸಲಿಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿದಂಥ ವಿನಮ್ರವಾಗಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್.